ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಮಾನ ದುರಂತ ಸ್ಥಳಕ್ಕೆ ಎನ್ಐಎ ತಂಡ ಇದೀಗ ಭೇಟಿ ನೀಡಿದೆ. ಬ್ಲಾಕ್ ಬಾಕ್ಸ್ ಶೋಧ ನಡೆಸ್ತಾ ಇರುವಂತಹ ಎನ್ಐಎ ತಂಡ ಅಹಮದಾಬಾದ್ನ ಮೇಘಾನಿ ಪ್ರದೇಶದಲ್ಲಿ ಶೋಧ ಇದೀಗ ಆರಂಭವಾಗಿದೆ. ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ತಾ ಇದೆ ಎನ್ಐಎ ತಂಡ. ಯಾಕೆ ಅಂತಂದ್ರೆ ಇಲ್ಲಿ ಬ್ಲಾಕ್ ಬಾಕ್ಸ್ ಅನ್ನೋದು ಬಹಳ ಮುಖ್ಯವಾಗುತ್ತೆ. ವಿಮಾನ ದುರಂತ ಸ್ಥಳದ ಬಳಿ ಎನ್ಐಎ ತಂಡ ಭೇಟಿ ನೀಡಿ ಬ್ಲಾಕ್ ಬಾಕ್ಸ್ ನ ಶೋಧ ನಡೆಸ್ತಾ ಇದೆ ಸದ್ಯಕ್ಕೆ. ಯಾಕೆ ಅಂತಂದ್ರೆ ಈ ಹಿಂದೆ ಮಾಹಿತಿ ಸಿಕ್ಕಿತ್ತು, ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅಂತ ಹೇಳಿ ಆ ಒಂದು ದುರಂತ ಸ್ಥಳದಲ್ಲಿ. ಆದ್ರೆ ಬ್ಲಾಕ್ ಬಾಕ್ಸ್ ಸದ್ಯಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಎನ್ಐಎ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮತ್ತಷ್ಟು ಶೋಧ ಕಾರ್ಯ ನಡೆಸ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಬ್ಲಾಕ್ ಬಾಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಾಕ್ ಬಾಕ್ಸ್ ನಲ್ಲಿಯೇ ಎಲ್ಲಾ ರೀತಿಯ ಆಡಿಯೋ ಇರಬಹುದು, ಎಲ್ಲವೂ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಬ್ಲಾಕ್ ಬಾಕ್ಸ್ ಗಾಗಿ ಶೋಧ ನಡೆಸ್ತಾ ಇದೆ ಎನ್ಐಎ ತಂಡ. ಸ್ಥಳಕ್ಕೆ ಭೇಟಿ ನೀಡಿ ಶೋಧ ಕಾರ್ಯ ಮುಂದುವರಿಸ್ತಾ ಇದೆ. ಅಹಮದಾಬಾದ್ನ ಮೇಘಾನಿ ಪ್ರದೇಶದಲ್ಲಿ ಈ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಇಲ್ಲಿ ಬ್ಲಾಕ್ ಬಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಲಾಕ್ ಬಾಕ್ಸ್ ನಲ್ಲಿ ಅದು ಸಿಕ್ಕಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಏನಾಗಿರ್ಬೋದು, ಏನ್ ಕಾರಣ ಆಗಿರ್ಬೋದು ಅಂತ ಹೇಳಿ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು. ಹಾಗಾಗಿ ಬ್ಲಾಕ್ ಬಾಕ್ಸ್ ಗಾಗಿ ಶೋಧ ನಡೀತಾ ಇದೆ ಎನ್ಐಎ ತಂಡದಿಂದ. ಇನ್ನು ವಿಮಾನ ದುರಂತ ಸ್ಥಳದ ಬಳಿ ಡಿವಿಆರ್ ಕೂಡ ಪತ್ತೆಯಾಗಿರುವಂತದ್ದು. ಡಿವಿಆರ್ ವಶಕ್ಕೆ ಪಡೆದ ಗುಜರಾತ್ ಎಟಿಸಿ ಡಿವಿಆರ್ ಎಫ್ಎಸ್ಎಲ್ ಗೆ ಕಳಿಸಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ದುರಂತಕ್ಕೆ ಕಾರಣ ಏನು ಅಂತ ತೀವ್ರ ತನಿಖೆ ಕೂಡ ಆಗ್ತಾ ಇರುವಂತದ್ದು. ನೋಡಿ, ಈ ಒಂದು ದುರಂತ ಸ್ಥಳದಲ್ಲಿ ಡಿವಿಆರ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬ್ಲಾಕ್ ಬಾಕ್ಸ್ ಪತ್ತೆ ಆಗಿಲ್ಲ, ಆದ್ರೆ ಡಿವಿಆರ್ ವಶಕ್ಕೆ ಪಡೆದಿದ್ದಾರೆ. ಡಿವಿಆರ್ ಅಂತಂದ್ರೆ ಏನು? ಡಿವಿಆರ್ ಹೇಗೆ ಅಂತಂದ್ರೆ ಅದರಲ್ಲಿ ಎಲ್ಲವೂ ಒಂದಷ್ಟು ವಿಡಿಯೋ ರೆಕಾರ್ಡ್ ಮಾಡುವಂತಹ ಯಂತ್ರ ಅದು ಡಿವಿಆರ್ ಅಂತಂದ್ರೆ. ಬ್ಲಾಕ್ ಬಾಕ್ಸ್ ಅಂತಂದ್ರೆ ಅಲ್ಲಿ ಏನೆಲ್ಲ ಮಾತಾಡ್ತಿದ್ದಾರೆ, ಅದು ಪ್ಯಾಸೆಂಜರ್ಸ್ ಇರಬಹುದು ಅಥವಾ ಪೈಲಟ್ ಇರಬಹುದು ಅಥವಾ ಅಲ್ಲಿರುವಂತಹ ಏರ್ ಹಾಸ್ಟೆಸ್ ಇರಬಹುದು, ಎಲ್ಲವೂ ಏನ್ ಮಾತಾಡ್ತಾರೆ ಅದು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದದ್ದು. ಆದ್ರೆ ಇಲ್ಲಿ ಡಿವಿಆರ್ ಅಂತಂದ್ರೆ ಇದು ವಿಡಿಯೋ ಮೂಲಕ ಅಂತಂದ್ರೆ ಅಲ್ಲಿ ಏನೆಲ್ಲ ಆಗುತ್ತೆ, ಬೇರೆ ಬೇರೆ ರೀತಿಯ ಕ್ಯಾಮ್ರಾಸ್ ಇರುತ್ತೆ ಅದರಲ್ಲಿ. ಸೊ ಆ ಮೂಲಕ ಇದು ಡಿವಿಆರ್ ಅಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರುತ್ತೆ. ಹಾಗಾಗಿ ಇದೀಗ ಡಿವಿಆರ್ ವಶಕ್ಕೆ ಪಡೆದಿರುವಂತದ್ದು ಒಂದು ದೊಡ್ಡ ವಿಚಾರ. ಡಿವಿಆರ್ ನು ಕೂಡ ಇದೀಗ ಎಫ್ಎಸ್ಎಲ್ ಗೆ ಕಳಿಸಲಾಗಿದೆ. ಎಫ್ಎಸ್ಎಲ್ ಪರಿಶೀಲನೆಯಲ್ಲಿ ಗೊತ್ತಾಗತ್ತೆ. ಬಹುಶಃ ಇದರಲ್ಲೇ ಒಂದಷ್ಟು ಮಾಹಿತಿ ಸಿಗಬಹುದು. ಯಾಕೆ ಅಂತಂದ್ರೆ ಎಲ್ಲವೂ ಅದರಲ್ಲೂ ಕೂಡ ರೆಕಾರ್ಡ್ ಆಗಿರುತ್ತೆ, ವಿತ್ ವಿಡಿಯೋ ಸಮೇತ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಡಿವಿಆರ್ ಅದೇ. ಹಾಗಾಗಿ ಈ ಡಿವಿಆರ್ ನ ಎಫ್ಎಸ್ಎಲ್ ಪರೀಕ್ಷೆಗೂ ಕೂಡ ಕಳಿಸಲಾಗಿರುವಂತದ್ದು. ಇನ್ನು ದುರಂತಕ್ಕೆ ಕಾರಣ ಏನು ಅಂತ ತೀವ್ರ ತನಿಖೆ ನಡೀತಾ ಇದೆ. ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣ, ವಿಮಾನ ಪತನ ಕಾರಣ ಏನು ಅಂತ ಇನ್ನೂ ನಿಗೂಢವಾಗಿದೆ. ಈ ಒಂದು ಕಾರಣ ಅಂತಂದ್ರೆ ಈ ಒಂದು ವಿಮಾನ ದುರಂತಕ್ಕೆ ಕಾರಣ ಏನಾಗಿರಬಹುದು ಅನ್ನುವಂತಹ ಪ್ರಶ್ನೆ ಹಾಗೆಯೇ ಉಳಿದಿದೆ. ಈ ಒಂದು ಕಾರಣ ಹಾಗೆ ನಿಗೂಢವಾಗಿದೆ. ಕೇಂದ್ರದ ತನಿಖಾ ಸಂಸ್ಥೆಗಳಿಂದ ತೀವ್ರ ತನಿಖೆ ಕೂಡ ನಡೀತಾ ಇದೆ. ಹಕ್ಕಿ ಬಡಿದ ಕಾರಣ ದುರಂತ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ ಹಕ್ಕಿಯ ಅವಶೇಷ ಕೂಡ ಪತ್ತೆಯಾಗಿಲ್ಲ. 2 ಇಂಜಿನ್ ಏಕಕಾಲದಲ್ಲಿ ಸಾಧ್ಯವಿಲ್ಲ. ವಿಮಾನದಲ್ಲಿ ಎಲ್ಲಾ ಸೀಟುಗಳು ಭರ್ತಿಯಾಗಿರ್ಲಿಲ್ಲ. ಇಂಧನ ಭಾರ ಸಾಧ್ಯತೆ ತಂತ್ರಜ್ಞರಿಂದ ನಿರಾಕರಣೆ. ನೋಡಿ, ಇಲ್ಲಿ ಹಕ್ಕಿ ಬಡಿದ ಕಾರಣ ದುರಂತ ಸಾಧ್ಯತೆ ಕಡಿಮೆ. ಆ ಒಂದು ರೆಕ್ಕೆಗಳೇನಿರುತ್ತೆ ಅದರ ಒಳಗೆ ಪಕ್ಷಿಗಳು ಹೋಗುವಂತಹ ಸಾಧ್ಯತೆ ಇರುತ್ತೆ ಫ್ಲೈಟ್ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ. ಆದ್ರೆ ಒಂದು ಪಕ್ಷಿ ಆ ಒಂದು ರೆಕ್ಕೆ ಒಳಗೆ ಹೋದ್ರೆ, ಫ್ಲೈಟ್ ರೆಕ್ಕೆ ಏನಿರುತ್ತೆ ಆ ಒಂದು ರೆಕ್ಕೆ ಒಳಗೆ ಒಂದು ಪಕ್ಷಿ ಹೋದ್ರೂ ಕೂಡ ಅದು ಸತ್ ಹೋಗುತ್ತೆ ಹೊರತಾಗಿ ಅದರಿಂದ ಭಾರಿ ಅನಾಹುತ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹೌದು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು, ಏರುಪೇರ್ ಆಗ್ಬಹುದು, ಆದ್ರೆ ಇಂತಹ ದೊಡ್ಡ ದುರಂತ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಜ್ಞರು ಹೇಳಿರುವಂತದ್ದು. ಹಾಗಾಗಿ ಹಕ್ಕಿ ಬಡಿದ ಕಾರಣ ಯಾವುದೇ ದುರಂತ ಆಗಿಲ್ಲ ಇಲ್ಲಿ, ಅದು ಅಸಾಧ್ಯ. ಯಾಕೆ ಅಂತಂದ್ರೆ ಈ ಒಂದು ಘಟನಾ ಸ್ಥಳದಲ್ಲಿ ಹಕ್ಕಿಯ ಯಾವುದೇ ಅವಶೇಷಗಳು ಕೂಡ ಪತ್ತೆಯಾಗಿಲ್ಲ. ಇನ್ನು 2 ಇಂಜಿನ್ ಏಕಕಾಲದಲ್ಲಿ ಈ ರೀತಿ ಹಾಳಾಗೋದಕ್ಕೂ ಸಾಧ್ಯ ಇಲ್ಲ. ವಿಮಾನದಲ್ಲಿ ಎಲ್ಲಾ ಸೀಟುಗಳು ಭರ್ತಿ ಕೂಡ ಆಗಿರ್ಲಿಲ್ಲ. ಇಂಧನ ಭಾರ ಸಾಧ್ಯತೆ ತಂತ್ರಜ್ಞರಿಂದ ನಿರಾಕರಣೆ ಅಂತಂದ್ರೆ ಈಗಾಗಲೇ ನಾ ಹೇಳಿದೆ, ಸುಮಾರು 300 ಪ್ರಯಾಣಿಕರು ಪ್ರಯಾಣ ಮಾಡುವಂತಹ ಫ್ಲೈಟ್ ಇದಾಗಿತ್ತು. ಹಾಗಾಗಿ ಇದರಲ್ಲಿ ಇದ್ದಿದ್ದು ಕೇವಲ 242 ಜನ. ಹಾಗಾಗಿ ಇದು ಭಾರ ಇರುವಂತಹ ಕಾರಣ ಟೇಕ್ ಆಫ್ ಆಗುವಂತಹ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ತಜ್ಞರು ಹೇಳಿರುವಂತದ್ದು.
ಇನ್ನು ಟೇಕ್ ಆಫ್ ಆದ ತಕ್ಷಣ ವಿಮಾನ ದುರಂತ ಹೇಗಾಯಿತು, ವಿಮಾನ ಯಾಕೆ ನೆಲಕ್ಕೆ ಅಪ್ಪಳಿಸಿತ್ತು, ದುರಂತದಲ್ಲಿ ಬದುಕಿಳಿದಂತಹ ವಿಶ್ವಾಸ್ ವಿವರಿಸಿದ್ದಾರೆ. ವಿಮಾನ ಟೇಕ್ ಆಫ್ ಆದ ತಕ್ಷಣ ಲೈಟ್ ಆನ್ ಆಯ್ತು, ನೀಲಿ ಹಾಗೂ ಕೆಂಪು ಬಣ್ಣದ ಲೈಟ್ಸ್ ಗಳು ಆನ್ ಆಯ್ತು. ಆ ಒಂದು ಟೈಮ್ ನಲ್ಲಿ ವಿಮಾನ ನಿಧಾನವಾಗಿ ಮೇಲೇರತೊಡಗಿತ್ತು. ಹೇಗೋ ನಾನು ಧೈರ್ಯ ಮಾಡಿ ಡೋರ್ ನಿಂದ ಹೊರಗಡೆ ಜಿಗಿದು ಬಿಟ್ಟೆ. ಆ ಒಂದು ಸಂದರ್ಭದಲ್ಲಿ ಟೇಕ್ ಆಫ್ ಆದ ತಕ್ಷಣ ವಿಮಾನ ದುರಂತ ಹೇಗಾಯ್ತು, ಹೇಗೆ ನೆಲಕ್ಕೆ ಅದು ಅಪ್ಪಳಿಸಿತ್ತು, ವಿಮಾನ ಅನ್ನುವಂಥದ್ದು ಪ್ರತಿಯೊಂದು ವಿವರಿಸಿದ್ದಾರೆ. ದುರಂತದಲ್ಲಿ ಕೇವಲ ಒಬ್ಬರು ಉಳಿದಿದ್ದು, 242 ಜನರಲ್ಲಿ ಉಳಿದಿದ್ದು ಕೇವಲ ಒಬ್ಬರೇ, ಅದು ಕೂಡ ವಿಶ್ವಾಸ್. ಇದೀಗ ಅಲ್ಲಿ ಹೇಗಾಯ್ತು ಅಂತ ಕಣ್ಣಿಂದ ಎಲ್ಲವೂ ನೋಡಿದ್ದಾರೆ, ಇದನ್ನ ವಿವರಿಸಿದ್ದಾರೆ ಮಾಧ್ಯಮಗಳ ಮುಂದೆ. ವಿಮಾನ ಟೇಕ್ ಆಫ್ ಆದ ತಕ್ಷಣ ಲೈಟ್ಗಳು ಆನ್ ಆಯ್ತು, ನೀಲಿ ಹಾಗೂ ಕೆಂಪು ಬಣ್ಣದ ಲೈಟ್ಸ್ ಆನ್ ಆಯ್ತು. ವಿಮಾನ ನಿಧಾನವಾಗಿ ಮೇಲೇರತೊಡಗಿತು. ನನಗೆ ಆಗ್ಲೇ ಗೊತ್ತಾಯ್ತು, ಭಯ ಆಯ್ತು. ಅಂತಹ ಸಂದರ್ಭದಲ್ಲಿ ಹೇಗೋ ನಾನು ಧೈರ್ಯ ಮಾಡಿ ಡೋರ್ ನಿಂದ ಹೊರಗಡೆ ಜಿಗಿದು ಬಿಟ್ಟೆ. ಜಿಗಿದು ಬಿಟ್ಟಾದ್ಮೇಲೆ ನನ್ನ ಕಣ್ಣು ಓಪನ್ ಆಯ್ತು. ಕಣ್ಣು ತೆರೆದು ನೋಡಿದ್ರೆ ನನ್ನ ಅಕ್ಕ ಪಕ್ಕ ಎಲ್ಲ ಶವಗಳೇ ಬಿದ್ದಿತ್ತು, ಎಲ್ಲ ಸುಟ್ಟು ಕರಕಲಾಗಿತ್ತು. ಅಲ್ಲಿಂದ ಎದ್ದು ಹೆದರ್ಕೊಂಡು ಬೇಗ ಓಡೋಗ್ತಿದ್ದೆ ನಾನು. ಆ ಒಂದು ಸಮಯದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಏನಿದ್ರು, ಒಂದಷ್ಟು ಜನ ಅಲ್ಲಿದ್ರು, ನನ್ನ ಕರೆದುಕೊಂಡೋಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನು ನಿಜವಾಗ್ಲೂ ಈ ಒಂದು ಸಾವನ್ನ ನಾನು ಕಣ್ಣಿನ ಹತ್ರ ನೋಡಿದ್ದೀನಿ. ನಾನು ಸಾಯ್ತೀನಿ, ನಾನು ಸತ್ತೇ ಹೋಗ್ತೀನಿ ಅನ್ನುವಂತಹ ಭಯ ನನ್ನಲ್ಲಿತ್ತು ಅಂತ ಹೇಳಿ ವಿವರಿಸಿದ್ದಾರೆ. मेरे खुद को भी बिलीव नहीं होता कि मैं कैसे उसमें से जिंदा बाहर निकला, क्योंकि थोड़ा टाइम लेके तो मेरे को लगा था कि मैं भी मरने वाला हूँ, लेकिन जब मेरी आँख खुल के मैं देखा ना तो मुझे लगा मैं जिंदा हूँ. तो मैंने ट्राई किया, जब मेरी सीट थे वो मेरी बेल्ट निकाला मैंने, वो ट्राई किया जहाँ से निकल सकते वहाँ से, तो मैं निकल गया वहाँ से. मेरे सामने नजरों के सामने एयर होस्टल और दूसरे आंटी अंकल सभी उसमें मिस हो गए थे सभी. अच्छा, थोड़ा सा बता पाए, जब जैसे ही टेक ऑफ हुई फ्लाइट, क्या हुआ था और अचानक से कैसे हादसा हुआ? टेक ऑफ के बाद 1 मिनट के अंदर ही जब टेक ऑफ हुआ ना, तो सडनली 5-10 सेकंड कैसे लगा जैसे स्ट्रक हो गया वो. बाद में से मेरे को लगा कि कुछ हुआ. बाद में प्लेन में लाइट ऑन हो गई, ग्रीन और व्हाइट. बाद में वो पता नहीं वो प्लेन टेक ऑफ ज्यादा करने के लिए वो रेस जो बोलते हैं क्या, रेस दिया होगा ऐसा कुछ, और सीधा स्पीड में ही घुस गया. जहाँ वो क्या था वो हॉस्टल था, एक हॉस्पिटल का. हाँ, हॉस्टल में. और सब सामने सब हुआ. ये जब फ्लाइट जब क्रैश हुई, उस समय हॉस्टल पे लैंड की थी, उसी समय आप बाहर निकले थे? नहीं, क्योंकि आई थिंक मेरे को जब मैं जो साइड पे था ना, वो साइड हॉस्टल पे नहीं लैंड हुई थी. हॉस्टल के जो ग्राउंड फ्लोर है ना, जैसे नीचे, वहाँ लैंड हुई थी. तो मुझे दूसरे के बारे में मेरे को पता नहीं, लेकिन मैं जहाँ लैंड हुआ था ना, वो नीचे की साइड थी. तो जब वहाँ थोड़ा पेस भी था प्लेन के जब बाहर, तो जब जैसे मेरा डोर टूटा ना सब, तो मैंने देखा ना जब सब थोड़ा इधर पेस है, मैं ट्राई कर सकता हूँ निकलने के लिए. तो मैंने ट्राई किया निकलने के लिए, तो फिर मैं निकल गया उधर. क्योंकि अपोजिट साइड पे थे ना, वो बिल्डिंग का होता ना दीवार, तो उधर से कोई शायद नहीं निकल सका होगा, क्योंकि उधर पूरा उधर ही क्रैश हुआ था. मैं जो जहाँ था वहीं थोड़ा पेस था. फिर भी मेरे पता नहीं मैं कैसे बचा हूँ, क्योंकि मेरे नजर के सामने ही सब 2 एयर होस्टल वाले अंकल आंटी सब उधर ही सब. आप पैदल चल के आए वहां से निकल? हाँ. और थोड़ा जब आग लगी ना, मेरा लेफ्ट हैंड भी जल गया थोड़ा. फिर एम्बुलेंस मेरे को उठा लेके इधर आया हॉस्पिटल में. ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ವಿಮಾನ ದುರಂತದಿಂದ ಪಾರಾಗಿದ್ದೆ ಈ ಯುವತಿ ಭೂಮಿ ಚೌಹಾಣ್ ಪ್ರಾಣ ಉಳಿಸಿದ್ದೆ ಟ್ರಾಫಿಕ್. 10 ನಿಮಿಷ ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡಿದ್ರು ಭೂಮಿ ಚೌಹಾಣ್. ಅದೇ ಒಂದು ಕಾರಣ ಇಲ್ಲಿ ಅವ್ರಿಗೆ ಆ ಒಂದು ಫ್ಲೈಟ್ ಅಲ್ಲಿ ಟೇಕ್ ಆಫ್ ಆಗುವಂತಹ ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅವರ ಪ್ರಾಣ ಉಳಿದುಕೊಂಡಿದೆ ಅಂತಂದ್ರೆ ವಿಮಾನ ದುರಂತದಿಂದ ಪಾರಾಗಿದ್ದಾರೆ ಈ ಯುವತಿ. ಭೂಮಿ ಚೌಹಾಣ್ ಪ್ರಾಣ ಉಳಿಸಿದ್ದು 10 ನಿಮಿಷ ಏನ್ ಟ್ರಾಫಿಕ್ ಇತ್ತು, ಆ ಟ್ರಾಫಿಕ್ ನಿಂದ ಏರ್ಪೋರ್ಟ್ ಗೆ ತಲುಪಿದ್ದು ತಡ ಆಗೋಯ್ತು. ಫ್ಲೈಟ್ ಮಿಸ್ ಆಗಿ ಮನೆಗೆ ವಾಪಸ್ ಆಗಿದ್ರು ಭೂಮಿ ಚೌಹಾಣ್. ಮಾಧ್ಯಮಗಳಲ್ಲಿ ಅಪಘಾತ ಸುದ್ದಿಯನ್ನ ಕೇಳಿ ಶಾಕ್ ಆಗಿದ್ದಾರೆ. ದೇವರ ದಯೆಯಿಂದ ಸದ್ಯ ನಾನು ಬದುಕ್ಬಿಟ್ಟೆ, ಆದ್ರೆ ಘಟನೆ ನೆನೆಸ್ಕೊಂಡ್ರೆ ನಡುಕ ಹುಟ್ಟುತ್ತೆ ಅಂತ ಹೇಳಿ ಸಾವಿನಿಂದ ತಪ್ಪಿಸಿಕೊಂಡ ಭೂಮಿ ಚೌಹಾಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ 10 ನಿಮಿಷ ಲೇಟ್ ಆಗ್ತಾರೆ. ಲೇಟ್ ಆಗಿದ್ದೆ ತಡ ಅವ್ರಿಗೆ ಅಲ್ಲಿ ಹೋಗಿದ್ದಾಗ ಅಂತಂದ್ರೆ
ಟೇಕ್ ಆಫ್ ಆಗಿದೆ ಆಲ್ರೆಡಿ ಫ್ಲೈಟ್ ಅಂತ ಹೇಳಿ ಅವ್ರಿಗೆ ಅಲ್ಲಿ ಎಂಟ್ರಿ ಸಿಗೋದಿಲ್ಲ, 10 ನಿಮಿಷ ಲೇಟ್ ಆಗ್ತಾರೆ. ಇದೇ ಕಾರಣದಿಂದ ಭೂಮಿ ಚೌಹಾಣ್ ಅವರ ಪ್ರಾಣ ಉಳಿದಿದೆ. ಇದೆಲ್ಲ ಮಾಧ್ಯಮದಲ್ಲಿ ಈ ಸುದ್ದಿಯನ್ನ ನೋಡಿರ್ತಾರೆ ಭೂಮಿ ಚೌಹಾಣ್ ಅವರು. ಇದು ಹೇಳಿದ್ದು ನನ್ನ ಅದೃಷ್ಟ, ಇದು ದೇವರ ದಯೆಯಿಂದನೇ ನನ್ನ ಪ್ರಾಣ ಉಳಿತು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡು 10 ನಿಮಿಷ ವಿಮಾನ ನಿಲ್ದಾಣಕ್ಕೆ ತಡವಾಗಿ ಹೋದೆ, ಇದೇ ಕಾರಣ ವಿಮಾನ ತಪ್ಪಿತ್ತು, ಈಗ ಬದುಕುಳಿದಿದ್ದೀನಿ, ದೇವರಿಗೆ ಧನ್ಯವಾದ ಹೇಳಬೇಕು ಅಂತ ಪತನವಾದ ಏರ್ ಇಂಡಿಯಾ ವಿಮಾನದಲ್ಲಿ ಲಂಡನ್ಗೆ ಹೋಗ್ಬೇಕಿತ್ತು ಅಹಮದಾಬಾದ್ನ ಭೂಮಿ ಚೌಹಾಣ್ ಅವರು. ಇನ್ನು ಗುರುವಾರ ಮಧ್ಯಾಹ್ನ ಸುಮಾರು 1:15ಗೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ AI-171 ವಿಮಾನ ಪತನವಾಗಿ ಅದರಲ್ಲಿ 242 ಪ್ರಯಾಣಿಕರೇನಿದ್ರು, ಅದರಲ್ಲಿ ಇವರು ಕೂಡ ಹೋಗ್ಬೇಕಿತ್ತು, ಭೂಮಿ ಚೌಹಾಣ್ ಅವರು ಕೂಡ ಹೋಗ್ಬೇಕಿತ್ತು. ಭೂಮಿ ಅವರು ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು, ರಜೆ ಇತ್ತು ಅಂತ ಹೇಳಿ ಸ್ವಂತ ಊರು ಅಹಮದಾಬಾದ್ ಅವರ ಸ್ವಂತ ಊರು, ರಜೆ ಇತ್ತು ಅಂತ ಹೇಳಿ ತಮ್ಮ ಊರಿಗೆ ಬಂದಿದ್ರು. ಇದೇ ವಿಮಾನದಲ್ಲಿ ಅವರು ಕೂಡ ಲಂಡನ್ಗೆ ವಾಪಸ್ ಹೋಗ್ಬೇಕು, ನನ್ನ ರಜೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಹೊರಡಿದ್ರು. ಆದ್ರೆ ಮಧ್ಯ ದಾರಿಯಲ್ಲಿ ಟ್ರಾಫಿಕ್ ನಲ್ಲಿ ತಗ್ಲಾಕೊಂಡಿದ್ರು, ವಿಮಾನ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ತಡವಾಗಿತ್ತು, ಹೀಗಾಗಿ ಅವರು ವಿಮಾನ ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಇಲ್ಲಿ ಉಳಿದಿದ್ದು ಅವರ ಪ್ರಾಣ. और कल एक्चुअली मैं वापस लंदन जा रही थी और मेरी फ्लाइट का टाइम था 1:10 का, तो हमें पहुंचते थोड़ा 12:20 हो चुकी थी और 12:10 को एयर इंडिया वालों ने चेक इन और सब कुछ करना बंद कर दिया था. मैं वहाँ पे चेक इन के गेट पे पहुँचने के बाद मैंने उनसे रिक्वेस्ट भी किया कि अभी 10 मिनट ही थोड़ा लेट हुआ है तो मुझे जाने दो, जो भी इमिग्रेशन और वो होगा मैं फटाफट से सब क्लियर कर दूंगी. लेकिन उन्होंने और वो उनके सीनियर स्टाफ भी आए थे, उन सबसे मैंने रिक्वेस्ट की, लेकिन वो तीनों जन ने मुझे वापस ही भेज दिया कि नहीं मैडम अभी 10 मिनट की आपकी लेट की वजह से हम लोग को और 15 मिनट लेट हो सकता है, तो फिर इसलिए मुझे रिटर्न होना पड़ा था. आपका लेट होने का कारण क्या था? लेट होने का रीजन तो यही था कि अहमदाबाद का थोड़ा ट्रैफिक, हम लोग ये सिटी एरिया में थोड़ा एंटर हो चुके थे, तो उस वजह से थोड़ा हमको लेट हुआ था. जब आपको पता चला है कि प्लेन क्रैश हुआ तब आप कहाँ पे थे और कैसे फील हुआ? जब पता चला तब हम ऑलमोस्ट एयरपोर्ट से तो घर के लिए निकल चुके थे और हम लोग गाड़ी में ही थे, और तभी हमने न्यूज़ देखा कि ऐसा प्लेन क्रैश हुआ है. और एट द टाइम I was feeling totally numb and एक तरह से अच्छा मैं अपने भगवान का थोड़ा माता जी का और सब शुक्रिया कर रही थी कि मैं बच गई. लेकिन दूसरी साइड ये भी था कि ये जो इंसिडेंट हुआ है वो बहुत ही थोड़ा टेरिफाइड है. और ಇನ್ನು ಈ ಒಂದು ವಿಮಾನ ದುರಂತದಲ್ಲಿ 19 ವರ್ಷದ ಸಂಕೇತ್ ಗೋಸ್ವಾಮಿ ಮೃತಪಟ್ಟಿದ್ರು. ಗುಜರಾತ್ನ ಮೆಹಸಾನಾದ ಖೇರ್ವಾ ಪ್ರದೇಶದ ಸಂಕೇತ್ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಪ್ಲೇನ್ ಕ್ರಾಶ್ ಆಗಿ ಸಾವನ್ನಪ್ಪಿರುವಂತದ್ದು. ನಿನ್ನೆ ಏನು ವಿಮಾನ ಪತನವಾಗಿತ್ತು, ಅದರಲ್ಲೇ 19 ವರ್ಷದ ಸಂಕೇತ್ ಗೋಸ್ವಾಮಿ ಕೂಡ ಪ್ರಯಾಣ ಬೆಳೆಸಿದ್ದ. ಆಟೋಮೊಬೈಲ್ ಕ್ಷೇತ್ರದ ಅಧ್ಯಯನಕ್ಕಾಗಿ ತೆರಳಿದ್ದ ಸಂಕೇತ್ ಇನ್ನು ಕುಟುಂಬದ ಏಕೈಕ ಮಗನನ್ನ ಕಳೆದುಕೊಂಡಿರುವಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ, ಕಣ್ಣೀರ್ ಹಾಕ್ತಿದ್ದಾರೆ. ಮೆಹಸಾನಾದ ಖೇರ್ವಾದಲ್ಲಿ ಕುಟುಂಬ ಸದಸ್ಯರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿರುವಂತದ್ದು ನೋಡಿ. ಕೇವಲ 19 ವರ್ಷದ ಸಂಕೇತ್ ಗೋಸ್ವಾಮಿ ತನ್ನ ವಿದ್ಯಾಭ್ಯಾಸಕ್ಕಾಗಿ, ಹೌದು ಮುಂದೆ ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡು ತಮ್ಮ ತಂದೆ ತಾಯಿಯಿಂದ ದೂರ ಹೊರಟಿದ್ದ, ಅಂತಂದ್ರೆ ಲಂಡನ್ಗೆ ಹೊರಟಿದ್ದ ಈ ಒಂದು ಫ್ಲೈಟ್ ನಲ್ಲಿ. ಆದ್ರೆ ಲಂಡನ್ ಹೊರಡಕ್ಕೂ ಮುಂಚೆನೆ ಇಲ್ಲಿಯೇ ಶವವಾಗಿ ಬಿದ್ದು, ನಿಜವಾಗಿಯೂ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಅವರ ತಂದೆ ತಾಯಿಗೆ ಕೇವಲ ಒಬ್ಬನೇ ಒಬ್ಬ ಮಗ ಆಗಿದ್ದ ಸಂಕೇತ್ ಗೋಸ್ವಾಮಿ. ಇನ್ನು ಅವರ ಪರಿಸ್ಥಿತಿ ಅಂತೂ ಹೇಳತಿರೋದು, ತಂದೆ ತಾಯಿಯ ಪರಿಸ್ಥಿತಿ ಏನಾಗಿರಬಹುದು ಇನ್ನ ಈ ಒಂದು ಸಂದರ್ಭದಲ್ಲಿ ಯೋಚನೆ ಮಾಡೋದಕ್ಕೂ ಆಗೋದಿಲ್ಲ. ತುಂಬಾ ಜನ ಇಲ್ಲಿಂದ ಒಂದಷ್ಟು ಜನ ಪ್ರವಾಸಕ್ಕೆ ಹೊರಟಿದ್ರು, ಒಂದಷ್ಟು ಜನ ಕೆಲಸಕ್ಕೆ ಅಂತ ಹೊರಟಿದ್ರು, ಒಂದಷ್ಟು ಜನ ತಮ್ಮ ಊರಿಗೆ ವಾಪಸ್ ಅಂತ ಹೊರಟಿದ್ರು, ಕೆಲವೊಬ್ರು ಹಬ್ಬ ಮುಗಿಸಿ ವಾಪಸ್ ಹೋಗೋಣ ಅಂತ ಹೇಳಿ ಲಂಡನ್ ಹೊರಟಿದ್ರು. ಅದರಲ್ಲಿ ಮೃತ ಸಂಕೇತ್ ಗೋಸ್ವಾಮಿ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾ ಇದ್ದ. ನಿನ್ನೆ ಏನು ಅಹಮದಾಬಾದ್ ಗುಜರಾತ್ ನಲ್ಲಿ ಒಂದು ವಿಮಾನ ಪತನ ಆಗಿತ್ತು, ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದ ಸಂಕೇತ್ ಗೋಸ್ವಾಮಿ ಕೂಡ. ಆದ್ರೆ ದುರಾದೃಷ್ಟವಶಾತ್ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಅವರ ಒಂದು
ಕುಟುಂಬಸ್ಥರ ಆಕ್ರಂದನ ನಿಜವಾಗ್ಲೂ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ. ಅದು ಕೂಡ ತುಂಬಾ ದುರಾದೃಷ್ಟ ಏನು ಅಂತಂದ್ರೆ ಕುಟುಂಬಕ್ಕೆ ಏಕೈಕ ಮಗ ಆಗಿದ್ದ ಮೃತ